ಯಾಕ್ರ ಹುಡುಗರ ಇನ್ನೂ ಮಲಗಿಲ್ಲ? ಮಲ್ಕೊಳ್ರಿ. ಅಮ್ಮ, ಇವತ್ತು ಯಾಕೋ ನಂಗೆ ನಿದ್ದೆನೇ ಬರ್ತಾ ಇಲ್ಲಮ್ಮ. ನಿದ್ದೆ ಬರ್ತಾ ಇಲ್ಲ? 3 ಜನಕ್ಕೂ ಬರ್ತಾ ಇಲ್ವಾ? ನಂಗೂ ಬರ್ತಿಲ್ಲಮ್ಮ. ಸರಿ ಹೋಯ್ತು. ಅದು ಯಾಕೆ ನನ್ನ ಮಕ್ಳಿಗೆ ಇವತ್ತು ನಿದ್ದೆ ಬರ್ತಿಲ್ವೋ ನಾ ಕಾಣೆ. ಅಮ್ಮ ಅಮ್ಮ, ಏನು ಹೇಳು ಲಕ್ಷ್ಮಿ? ನೀನು ಚಿಕ್ಕವಳಿರುವಾಗ ಏನೇನು ಮಾಡಿದೆ, ಆಮೇಲೆ ಏನೆಲ್ಲ ಆಟ ಆಡಿದೆ, ನೀನು ಬಾಲ್ಯ ಜೀವನ ಹೆಂಗಿತ್ತು ಅಂತ ನಂಗೆ ಕತೆ ಹೇಳಮ್ಮ. ಹ್ಞೂ ಅಮ್ಮ ಹೇಳು. ನೀನು ನಮ್ಮಂಗಿದ್ದಾಗ ನಿಮ್ಮಮ್ಮನೂ ನಿನ್ನ ಹಿಂಗೆ ನೋಡ್ಕೊತಿದ್ರಾ? ಆ ಜೀವನ ನೆನೆಸ್ಕೊಂಡ್ರೆ ಈ ಜೀವನ ಅದ್ರ ಮುಂದೆ ಏನೂ ಇಲ್ಲ. ಆಗ ನಾವು ಬಡವರೇನೆ, ಆಗೇನು ಶ್ರೀಮಂತರೇನಲ್ಲ. ಆದರೆ ಊಟಕ್ಕೇನು ತೊಂದರೆ ಇರಲಿಲ್ಲ. ನಮ್ಮದೇ ಹೊಲ ಗದ್ದೆ ಇತ್ತು, ನಾವೇ ಅಕ್ಕಿರಾಗಿ ಬೆಳ್ಕೊತಾ ಇದ್ವಿ. ನಮ್ಮಮ್ಮ ಎಷ್ಟು ಒಳ್ಳೆಯವರು ಅಂತ ಅಂದರೆ, ಯಾರಾದರೂ ಊಟಕ್ಕಿಲ್ಲ ಅಂತ ಅಂದ್ಬಿಟ್ರೆ ಸಾಕು, ಊರಲ್ಲಿ ಸೇರಿ ಅಕ್ಕಿರಾಗಿ ಕೊಟ್ಬಿಡೋದು. ಮಹಾತಾಯಿ. ಅದಕ್ಕೆ ಬೇಗ ಶಿವನ ಪದ ಸೇರ್ಕೊಂಡ್ಲು ಅನಿಸುತ್ತೆ. ಋಣಮುಕ್ತಳಾಗೋದ್ಲು. ಹೌದೇ, ನಮ್ಮ ಅಜ್ಜಿ ಅಷ್ಟೊಂದು ಒಳ್ಳೆಯವರಾ? ನಾವೆಲ್ಲ ಎಷ್ಟು ಮಿಸ್ ಮಾಡ್ಕೋತೀವಿ ಗೊತ್ತಾ ಅಜ್ಜಿನ. ಅಜ್ಜಿ ಇರಬೇಕಿತ್ತು ಇವಾಗ. ಇದ್ದಿದ್ದಿದ್ರೆ ನಿಮ್ಮನ್ನಂತೂ ಒಂದು ಕ್ಷಣ ಬಿಟ್ಟಿರ್ತಿರ್ಲಿಲ್ಲ ಬಿಡು. ನಾನು ನಿಮ್ಮ ಅಪ್ಪನ ಜೊತೆ ಎಲ್ಲಿರ್ತಾ ಇದ್ದೆ? ಈ ಕರ್ಮಕಾಂಡಗಳನ್ನೆಲ್ಲ ನೋಡಿಕೊಂಡು ನಾನು ನೀವು ಎಲ್ಲರೂ ಅಮ್ಮನ ಮನೆಗೆ ಹೋಗ್ಬಿಡ್ಬೋದಿತ್ತು, ನಮ್ಮ ಅಮ್ಮನ ಮನೆಗೆ. ಅಮ್ಮ, ತಾತ ಇದ್ದಾರಲ್ವೇನಮ್ಮ? ತಾತ ಏನೋ ಇದ್ದಾರೆ, ಆದರೆ ಅಮ್ಮ ಇಲ್ದಿರೋ ಮನೇಲಿ ತಾತಂದು ಏನು ನಡೆಯುತ್ತೆ? ಎಲ್ಲ ನಮ್ಮ ಅಣ್ಣ ಅತ್ತಿಗೆದು. ನಾನು ಅವಾಗ ಸ್ಕೂಲಿಗೆ ಹೋಗ್ತಾ ಇದ್ದೆ, ಅದು ಹೆಚ್ಚು ಓದೋಕ್ಕಾಗಲಿಲ್ಲ. ಬರೀ 4ನೇ ಕ್ಲಾಸ್ ಅಷ್ಟೇ ನಾನು ಓದಿದ್ದು. ಅನುಕೂಲ ಇಲ್ಲ ಅಂತಲ್ಲ, ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಅಷ್ಟು ಓದಿಸ್ತಾ ಇರಲಿಲ್ಲ. ಮನೆ ಕೆಲಸ ಹೇಳ್ಕೊಡೋರು, ಆಮೇಲೆ ಮನೆಯಲ್ಲೇ ಇರಬೇಕಿತ್ತು. ಭಯ ಅವರಿಗೆ. ನಮ್ಮಮ್ಮಂಗಂತೂ ವಿಪರೀತ ಭಯ. ಎಲ್ಲಿ ಹೊರಗಡೆ ಹೋದರೆ ಯಾರು ಏನು ಮಾಡಿಬಿಡ್ತಾರೋ, ಯಾರು ಕಿಡ್ನಾಪ್ ಅಂದರೆ ಯಾರಾದರೂ ಕರ್ಕೊಂಡು ಹೋಗ್ಬಿಡ್ತಾರೋ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಸಿಕ್ಕಾಪಟ್ಟೆ ಭಯ ನಮ್ಮಮ್ಮಂಗೆ, ಅಂದರೆ ನಿಮ್ಮ ಅಜ್ಜಿಗೆ. ಅದಕ್ಕೆ ನನ್ನಂತೂ ಹೊರಗಡೆ ಬಿಡ್ತಾನೆ ಇರಲಿಲ್ಲ. ಅಣ್ಣನೂ ಬಿಡ್ತಿರ್ಲಿಲ್ಲ ಅಷ್ಟಾಗಿ. ಅಣ್ಣ ಏನಾರು ರೋಡ್ ಕಡೆಗೆ ಹೋದ ಅಂತಂದರೆ ಅಮ್ಮನ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದೇನೋ, ಅಷ್ಟು ಪ್ರೀತಿ ಇತ್ತು ಅಣ್ಣನ ಮೇಲೆ. ಅಣ್ಣನೂ ಅಷ್ಟೇ, ಯಾವಾಗಲೂ ಅಮ್ಮ ಅಮ್ಮ ಅಂತ ಅಮ್ಮನಿಂದನೇ ತಿರುಗ್ತಾ ಇದ್ದ. ಆದರೆ ಇವಾಗ ಹೆಂಡತಿಂದೇ ತಿರುಗ್ತಾ ಇದ್ದಾನೆ. ಏನು ಮಾಡೋಕ್ಕಾಗುತ್ತೆ. ಅಮ್ಮ, ಅಜ್ಜಿ ಏನೇನೆಲ್ಲ ಅಡುಗೆ ಮಾಡ್ತಿದ್ರು? ನಮ್ಮಮ್ಮ ಇವಾಗಿನ ಥರ ಪುಳಿಯೋಗರೆ, ವಾಂಗಿಬಾತು, ಬಿಸಿಬೇಳೆ ಬಾತು ಇವೆಲ್ಲ ಇರಲಿಲ್ಲ ಅವಾಗ ಬರೀ ಖಾರ ಅರಿಯೋದು, ಬೇಳೆ ಸಾರು, ಉಪ್ಸಾರು, ಬಸ್ಸಾರು, ಈ ಥರ ಸಾರುಗಳೇನೆ. ಬರೀ ಸೊಪ್ಪು ತರಕಾರಿ ನಾವು ಬೆಳೆದಿರೋದೇನೆ. ನಮ್ಮಮ್ಮ ಬರೀ ಒಗ್ಗರಣೆ ಹಾಕ್ಬಿಟ್ರೆ ಸಾಕು, ಗಮ್ಮನ ಸಾಂಬಾರು. ಅಕ್ಕಪಕ್ಕದ ಮನೆಯವರೆಲ್ಲ ನನಗೊಂಚೂರು ಕೊಡ್ರಿ ಅಂತಕ್ಕೆ ಬಂದು ಕೇಳೋರು. ಅಷ್ಟು ಚೆನ್ನಾಗಿರೋ ಸಾಂಬಾರು. ಮಸಾಲೆನೇ ಅರಿತಿರ್ಲಿಲ್ಲ ನಮ್ಮಮ್ಮ. ಅಮ್ಮ, ನೀನು ಅಷ್ಟೇ ಎಷ್ಟು ಚಂದ ಸಾರು ಮಾಡ್ತೀವಿ ಗೊತ್ತಾ? ನಮ್ಮ ಸ್ಕೂಲ್ನಲ್ಲಿ ನೀನು ಅನ್ನ ಸಾಂಬಾರು ಕಳ್ಸಿದ್ರು ನಂಗೆ ಕೊಡೆ ಅಂತ ಇಸ್ಕೊಂಡು ತಿಂತಾರೆ. ನಮ್ಮ ಫ್ರೆಂಡ್ಸು ಅಷ್ಟೇ ಕಣಮ್ಮ. ನೀನು ದೋಸೆ, ಚಪಾತಿ, ಚಟ್ನಿ ಈ ಥರ ಕೊಟ್ಟರೆ ನನ್ನ ಹತ್ರನೇ ಕಿತ್ಕೊಂಡು ತಿಂದ್ಬಿಡ್ತಾರೆ. ಹೌದಾ? ಹಂಗಿದ್ರೆ ಇನ್ನೊಂದ್ಸರಿ ಹೆಚ್ಚಾಗಿ ಹಾಕ್ಕೊಡ್ತೀನಿ. ಅವ್ರಿಗೂ ಕೊಡ್ರಿ, ನೀವು ತಿನ್ನಿರಿ. ಸರಿ ಆಯಿತು, ಮಲ್ಕೊಳ್ರಿ. ಬೆಳಗ್ಗೆಗೆ ಸ್ಕೂಲ್ ಇಲ್ಲ, ರಜೆ ಅಲ್ವಾ, ಶನಿವಾರ. ಅದಕ್ಕೆ ಲೇಟಾಗಿ ಎದೋಳೋರಂತೆ. ನಾಳೆ ಬಟ್ಟೆ ಒಗೆಯಕ್ಕೆ ಬೇರೆ ನಾನು ಕೆರೆ ಹತ್ರ ಹೋಗ್ಬೇಕು. ನೀವು ಮನೇಲಿ ಆಟ ಆಡ್ಕೊಂಡಿರ್ರಿ. ಅಮ್ಮ, ನಾವು ಬರ್ತೀವಿ. ಬ್ಯಾಡ್ರಮ್ಮ, ಅಲ್ಲಿ ಸುಮ್ಮನೆ ಹಾಕಿ ಕೆರೆ ಹತ್ರ ನೀರಲ್ಲಿ ಪರಲ್ಲಿ ಜಾರಿಗಿರ್ ಬಿದ್ದರೆ. ಇಲ್ಲಮ್ಮ, ಅಲ್ಲೇ ತಡದ ಮೇಲೆ ಆಟ ಆಡ್ತೀವಿ. ನಾವು ಬರ್ತೀವಿ, ಮನೇಲಿ ಇರಲ್ಲ. ಅಜ್ಜಿ ಜೊತೆ ಇರೋದು ನಮ್ಗೆ ಇಷ್ಟ ಇಲ್ಲ. ನನಗೂ ಇಷ್ಟ ಇಲ್ಲಮ್ಮ, ನಾನು ಬರ್ತೀನಿ. ಕೃಷ್ಣ, ನೀನು ಇರ್ತೀನೋ? ಇಲ್ಲಪ್ಪ, ನಾನಂತೂ ಬಂದೇ ಬರ್ತೀನಿ. ಸರಿ ಹೋಯ್ತಂಗಿದ್ರೆ. ಸರಿ ಆಯಿತು, ಬೆಳಿಗ್ಗೆಗೆ ಎದ್ದೊಳ್ರಿ, ನಿಧಾನಕ್ಕೆ ಎದ್ದೊಳ್ರಿ, ಎದ್ದ ಮೇಲೆ ಹೋಗೋಣ ಊಟ ಗೀಟ ಮಾಡ್ಕೊಂಡು. ಆಯ್ತಮ್ಮ, ಸರಿ ಮಲ್ಕೋತೀವಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಇದೇನ್ರಿ ಇದು ನಿಮ್ಮ ಅವತಾರ? ಬಿಡಿ, ನಾನು ಕಸ ಗುಡಿಸ್ಕೊತೀನಿ. ಬೇಡ ಕಂಡೆ ಗಿರ್ಜಿ, ಆರಾಮಾಗಿರು ಒಂದು ಸ್ವಲ್ಪ ದಿನ. ಇಷ್ಟು ವರ್ಷ ಆದಮೇಲೆ ಅನ್ಕೊಂಡಿದ್ದಾಗೈತೆ ಈ ಕೆಲಸ ಮಾಡಿಸ್ಬಿಡ್ತೀನ? ಚಾನ್ಸೇ ಇಲ್ಲ ನೋಡು. ನೀನೇನು ತಲೆ ಕೆಡ್ಸ್ಕೊಂಬಿಡ. ಏನಪ್ಪ ಗಂಡಸಾಗಿ ಇವೆಲ್ಲ ಕೆಲಸ ಮಾಡ್ತಿದ್ದ ನೀವನು ಅಂತ. ಗಂಡಸರು ಮನೆ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಐತೇನು? ಇಲ್ವಲ್ಲ. ನೀನು ನನ್ನ ಹೆಂಡತಿ ಇದ್ದಿ,
ನಿನ್ನನ್ನು ಇಂಥ ಸಮಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಆಗೈತಿ. ನಾನು ಇನ್ನು ಚಲೋ ನೋಡ್ಕೋತೀನಿ. ಟೆನ್ಷನ್ ಮಾಡ್ಕೊಬೇಡ ಗಿರ್ಜಿ, ಆರಾಮಾಗಿ ಕೂರು. ಭಾಳ ಚಂದ ಮಾತಾಡ್ತೀರ ನೀವು. ನಿಮ್ಮ ಮಾತಿಗೆ ಸೋತ್ ಹೋಗ್ಬಿಡ್ಬೇಕು ನೋಡ್ರಿ. ನಾನು ಅಷ್ಟಲೇ ಗಿರ್ಜೆ, ಸೋತೆ ಸುಣ್ಣ ಆಗ್ಬಿಟ್ಟಿದ್ದೀನಿ. ಏನೇನೋ ಮಾತಾಡಕತ್ತೀರಪ್ಪ. ಏನು ಮಾತಾಡ್ತಿಲ್ಲ, ಆರಾಮಾಗಿ ಕೂರು ಅಂದೆ. ಮತ್ತೆ ಚೆಕ್ಕನ್ ಮನೆ ಹತ್ರ ಹೋಗಿದ್ದಾ? ಹೋಗಿದ್ದೆ. ಅವ್ರ ಅತ್ತೆಗೆ ಚಮ್ಮನೆ ಆಟ ಆಡ್ಸಿ ಬಂದ್ಬಿಟ್ಟಿದ್ದೀನಿ. ಏನ್ಲೇ ಮಾಡಿದೆ? ಆ ಮುದಿಗೆ ಸ್ನಾನಕ್ಕೆ ಹೋಗಿರ್ಬೇಕಾದ್ರೆ ಯಾರೋ ಬಂದು ಟವಲ್ ಕೊಟ್ರಂತೆ. ಯಾರೋ ಗಂಡಸ್ ಟವಲ್ ಕೊಟ್ಟವನೆ ಅಂದ್ಬಿಟ್ಟು ಬಾಯಿ ಬಡ್ಕತಿತ್ತು ಮುದುಕಿ. ನಾನಿನ್ನೂ ಅದಕ್ಕೆ ಉಪ್ಪು ಖಾರ ಸೇರಿಸಿ ಬಂದೆ. ಊರ್ ಜನಕ್ಕೆಲ್ಲ ಹೇಳ್ಕೊಂಬತ್ತೀನಿ ಡಂಗೂರ ಸಾರಿಸ್ತೀನಿ ಅಂತ ಹೇಳಿದ್ದೀನಿ ಸುಮ್ಮನೆ ತಮಾಷೆಗೆ. ಅಷ್ಟಕ್ಕೆ ಬಾಯಿ ಬಡ್ಕತಿತ್ತು ಮುದುಕಿ. ಅಯ್ಯ, ಅದು ಯಾಕ್ಲೆ ಸುಮ್ಮನೆ ಹಂಗೆ ಪಾಪ ಹೆದರ್ಸಕ್ಕೆ ಹೋಗ್ತಿ? ಏನ ಮಾಡ್ಕೊಂಡು ಇರ್ಲಿ ಬಿಡು, ವಯಸ್ಸಾಗೈತಲ್ಲ. ವಯಸ್ಸಾಗೈತೆ ಅಂದ್ಬಿಟ್ಟು ಸುಮ್ಮನೆ ಕೂರಂಗಿಲ್ಲ ನಾವು. ಮುದುಕ್ ಭಾರಿ ಐತೆ ಮುದುಕಿ. ಪಾಪ ನಮ್ಮ ಜೈಕಂಗೆ ಎಷ್ಟು ಕಿರ್ಕೊಳ ಕೊಟ್ಟೆ ಗೊತ್ತೇನ್ರಿ? ಅಯ್ಯೋ 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 ಅನ್ಸ್ಬಿಡ್ತಾರೆ ಇಬ್ರು ಬಿಟ್ರೆ. ಅಯ್ಯೋ ಅನ್ಸಿದ್ರೆ ಅವರೇ ಪಾಪ ಕಟ್ಕೊಂತಾರಪ್ಪ. ಪಾಪ ಕಟ್ಕೊಳ್ಳೋದು ಒಂದೇ ಅಲ್ಲ, ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಕಲಿಯುಗ ರೀ ಕಲಿಯುಗ. ಅಯ್ಯೋ, ಅದು ಏನು ಕತೆನೋ ಆ ಮುದುಕ್, ಅದು ಯಾಕೆ ಹಂಗೆ ಆಡ್ತದೋ ಗೊತ್ತಿಲ್ಲ. ಸರಿ ಬೇಗ ಕಸ ಗುಡಿಸ್ಬಿಟ್ಟು ಚಲೋ ಚಂದ ಸಾಂಬಾರನ್ನ ಮಾಡಿಬಿಡ್ತೀನಿ. ತಿಂದು ರುಚಿ ಹೆಂಗೈತಂತ ಹೇಳ್ಬಿಡು. ಚಲೋ ಮಾಡಿದ್ದೀರೋ ಇಲ್ಲ ಗಬ್ಬು ದೊಡ್ಡಂಗೆ ಮಾಡಿದ್ದೀರೋ ನೋಡ್ತೀನಿ. ಆಯ್ತು ಹೋಗ್ರಿ. ಈಗ ಗಿರ್ಜಿ, ಮೊದಲಿಗೆ ಏನು ಹಾಕ್ಬೇಕ್ಲೆ? ಮೊದಲಿಗೆ ನೀರು ಹಾಕಿ ಅದಕ್ಕೆ ತೊಗರಿ ಬೇಳೆ ಹಾಕಬೇಕು. ನೀರಲ್ಲಿ ತೊಗರಿ ಬೇಳೆ ಚೆನ್ನಾಗಿ ಕದ್ರೋಗಂಗೆ ಬೇಯಬೇಕು. ಅದಕ್ಕೆ ಟೊಮೊಟೊ ಕಟ್ ಮಾಡಿ ಹಾಕಬೇಕು, ಆಲೂಗಡ್ಡೆ ಕಟ್ ಮಾಡಿ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಷ್ಟನ್ನು ಒಟ್ಟಿಗೆ ಬೇಯಿಸಿಬಿಟ್ರೆ ಕುಕ್ಕರಲ್ಲಿ ಜಮ್ಮನೆ ಎಲ್ಲ ಬೆಂದಿರ್ತದೆ. ಒಂದೇ ಒಂದು ವಿಜಲ್ ಕೂಗ್ಸ್ರಿ. ಅದಾದಮೇಲೆ ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ರಿ. ಕೊನೆಗೆ ಸಾಂಬಾರು ಪುಡಿ ಹಾಕಿ ಕಾದ್ರಿ ಕುದಿಸ್ಬಿಡ್ರಿ. ಸಾಂಬಾರು ರೆಡಿ. ಏನು ಇಷ್ಟುದ್ದ ಲೀಸ್ಟ್ ಹೇಳ್ಬಿಟ್ರೆ ನಿಂಗೆ ನನಗೇನು ಅರ್ಥವಾಗಲ್ದು. ಅರ್ಥ ಆಗಲಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ. ಆಯ್ತು ಹೋಗಿ ಸ್ಟವ್ ಹಚ್ಚಿ ಮೊದಲು ಬೇಳೆ ಬೇಕಿಡ್ರಿ. ಸುಮ್ಮನೆ ನಿಂದು ಯಾಕೆ ಬರಕ್ಕೆ ಹೋದ್ರಿ? ನೋಡಿ ಮಳೆ ಬರಂಗಾಗಿದೆ. ನನ್ನ ಮಾತೇ ಕೇಳವಲ್ರಪ್ಪ ನೀವು. ಅಮ್ಮ ಒಂಥರ ತಣ್ಣಗೆ ಚೆನ್ನಾಗೈತಮ್ಮ, ನಾನು ನೀರಲ್ಲಿ ಆಟಾಡ್ತೀನಿ. ಬೇಡವೋ ಕೃಷ್ಣ, ನೀರಲ್ಲಿ ಬೇಡ, ತಣ್ಣಗೆ ಕೊರಿತದೆ. ಥಂಡಿ ಗಿಂಡಿ ಆದ್ರೆ ಮೇಲೆ ಯಾಕೆ ಹೇಳು, ಸೋಮವಾರ ಬೇರೆ ಸ್ಕೂಲ್ ಐತೆ. ಬೇಡಮ್ಮ, ಒಂದ್ಸರಿ ಇಲ್ಲ ಅನ್ಬೇಡ ಅಮ್ಮ. ನಾನು ಕಾಲು ಮಾತ್ರ ಇಡ್ತೀನಿ ಕೆಳಗೆ. ಬೇಡ್ರಪ್ಪ, ನಾನು ಅದಕ್ಕೆ ನಿಮ್ಮನ್ನು ಕರ್ಕೊಂಬರಲ್ಲ ಅನ್ನೋದು. ನೀರಲ್ಲಿ ಆಟಾಡಬೇಕು ಅಂತ ಆಸೆ ಪಡ್ತೀರಾ. ಪ್ಲೀಸ್ ಅಮ್ಮ, ನಾನು ಹೋಗ್ತೀನಿ ನೀರಲ್ಲಿ. ಒಂದ್ಸರಿ ಇಲ್ಲೇ ನಿನ್ನ ಕಾಲು ಹತ್ರನೇ ನಿಂತಿರ್ತೀನಿ ಕಣಮ್ಮ. ಬೇಡವೋ ಕೃಷ್ಣ, ಆಮೇಲೆ ಹೆಚ್ಚು ಕಮ್ಮಿ ಆದರೆ ಎಷ್ಟು ಆಡಾಯ್ತು ನನಗೂ ಗೊತ್ತಿಲ್ಲ. ಇದರಲ್ಲಿ ನೀರು ಖಾಲಿ ಆಗಿದ್ದೇ ನೋಡಿಲ್ಲ ನಾನು. ಎಷ್ಟು ಆಳಾಯಿತು ಅದು ಏನು ಕತೆನೋ ಗೊತ್ತಿಲ್ಲ. ಮೇಲ್ಮೇಲೆ ನೀರಲ್ಲೇ ಬಟ್ಟೆ ಒಕ್ಕತ್ತೀವಿ ನಾವು. ಜಾಸ್ತಿ ಆಳಾಗಿಲ್ಲ ಇದ್ದಂಗೈತೆ. ನೀರು ಯಾವತ್ತೂ ಖಾಲಿ ಆಗಿದ್ದೇ ನೋಡಿಲ್ಲ ನಾನು. ಮಳೆ ಬಂದಿದ್ದಕ್ಕೂ ಅದಕ್ಕೂ ನೋಡಿ ನೀರು ಹೆಂಗೆ ಹರಿತೈತೆ. ಬೇಡ್ರಪ್ಪ, ನಿಮ್ಮ ಕೈ ಮುಗಿತೀನಿ, ಬೇಡ. ಇಲ್ಲಮ್ಮ, ನಾನು ಆಡಲೇಬೇಕು. ಕೃಷ್ಣ ನಡಿ ನೀನು. ಲಕ್ಷ್ಮಿ ನಡಿ, ಕರ್ಕೊಂಡು ನಡಿಯಪ್ಪ ಇವನ್ನ. ಮನೆ ತಕ್ಕ ಹೋಗ್ರಿ, ನಾನು ಬರ್ತೀನಿ ಬಟ್ಟೆ ಒಕ್ಕೊಂಡು. ಬೇಡ ಅಂದ್ರೆ ದುಂಕುದಲ್ಲ ನೀರಿಗೆ. ಕೃಷ್ಣ ಮಗನೇ, ತಣ್ಣಗೈತೆ. ಅಮ್ಮ ನಾನು ಇಲ್ಲಿದ್ದೀನಿ. ಅಯ್ಯೋ ದೇವ್ರೆ, ಯಾಕೋ ಕೃಷ್ಣ ದುಂಕ್ಬಿಟ್ಟಲ್ಲೋ. ಬೇಡ ಅಂತ ಹೇಳಿಲ್ವೇನೋ. ಅದು ಸುಳಿ ಐತ್ಕೊಳ್ಳೋ ಮುಂದೆ. ಬಂದ್ಬಿಡು, ಬಾ ನಡಿ. ಬಟ್ಟೆನೂ ಬೇಡ ಏನು ಬೇಡ, ನಾಳೆಗೆ ಒಕ್ಕೋತೀನಿ. ಮನೆಗೆ ಹೋಗೋಣ ಬಾ. ಇಲ್ಲಪ್ಪ, ನಾನು ಇವತ್ತು ಆಟ ಆಡಲೇಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ ಲಕ್ಷ್ಮಿ ಅಕ್ಕ, ನೀವು ಬರ್ರಿ. ಇಲ್ಲಪ್ಪ, ನಾ ಬರಲ್ಲ. ಅಮ್ಮ ಅಲ್ಲೋಡಮ್ಮ, ಹಿಂದಕ್ಕೆ ಹೋಗ್ತಿದ್ದ ನೀನು. ಹೌದಲ್ಲೋ ಕೃಷ್ಣ, ಬಂದ್ಬಿಡಪ್ಪ, ಬಂದ್ಬಿಡು. ಅಯ್ಯಯ್ಯೋ, ನನಗೆ ಯಾಕೆ ಕಾಲು ಎಳ್ದಂಗೆ ಆಗ್ತೈತೆ. ಅಮ್ಮ ಕಾಲು ಎಳ್ದಂಗೆ ಆಗ್ತೈತಮ್ಮ. ಅಮ್ಮ ಕಾಪಾಡಿ, ನನ್ನ ಕಾಪಾಡಿ ಅಮ್ಮ. ಕೃಷ್ಣ ಕಾಲು ಸಿಗಾಕೊಂಡ್ಬಿಟ್ಟಿದ್ಯಂತೆ. ಅವ ಏನಮ್ಮ ಮಾಡೋದು? ಅದೇ ಗೊತ್ತಾಗ್ತಿಲ್ವಲ್ಲ ಲಕ್ಷ್ಮಿ, ಏನ್ ಮಾಡ್ಲಿ? ಅಯ್ಯಯ್ಯೋ, ಇದೇನಪ್ಪ ಇದು? ಈ ಹುಚ್ಚುಡ್ಕ ಇಂಥ ಕೆಲಸ ಮಾಡ್ಕೊಬಿಟ್ಟಲ್ಲ. ಯಾರು ಇಲ್ಲಿ? ಯಾರು ಇದ್ದೀರಾ? ನನ್ನ ಮಗ ಕೆರೆಗೆ ಬಿತ್ತೋಗ್ಬಿಟ್ಟವನೆ. ಯಾರು ಇದ್ದೀರಾ ಅಣ್ಣವ್ರೆ? ಅಯ್ಯೋ ಕೃಷ್ಣ, ಹೋಗ್ತಾನೆ ಇದ್ದಾನಲ್ಲ. ಏನು ಮಾಡೋದು? ನಂಗಂತೂ ಗೊತ್ತಾಗ್ತಿಲ್ಲ ಅಕ್ಕ. ಬರೀ ಅಣ್ಣವ್ರೆ, ಇದೇ ಕೆರೆಯಲ್ಲಿ ನನ್ನ ಮಗ ಬಿದ್ದಿತ್ತು. ಅಯ್ಯೋ ಲಕ್ಷ್ಮಿ, ಎಲ್ಲಮ್ಮ ಕಾಣಿಸ್ತಾ ಇಲ್ಲ. ಅಮ್ಮ ಕೊಚ್ಕೊಂಡು ಹೋಗಿ ಬಿಟ್ಟು
ಇಲ್ರಮ್ಮ ಎಲ್ಲ ಇತ್ತು ಬನ್ನಿ ಹಾಯ್ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವತ್ತು ನಾನು 2 ವೀಡಿಯೋಸ್ನ ಹಾಕಿಲ್ಲ. ಯಾಕಪ್ಪ ಅಂತ ಅಂದರೆ ಇವತ್ತು ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ. ನಿನ್ನೆ 30 ಜನ ಒಂದು ದಿನದಲ್ಲಿ ಸಬ್ಸ್ಕ್ರೈಬರ್ ಆಗಿದ್ರಿ, ತುಂಬ ಖುಷಿ ಆಯಿತು. ಹಾಗಾಗಿ ನಾನು 2 ಎಪಿಸೋಡ್ನ ಹಾಕಿದ್ದೆ. ಇವತ್ತು 15 ಜನ ಅಷ್ಟೇ ಆಗಿದ್ದು, ಹಾಗಾಗಿ ನಾನು ಒಂದೇ ಎಪಿಸೋಡ್ನ ಹಾಕಿದ್ದೀನಿ. ದಯವಿಟ್ಟು ನೋಡ್ತಾ ಇದ್ದೀರಾ, ವ್ಯೂಸ್ ಆಗ್ತಾಯಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ನಮ್ಮ ಸ್ಟೋರಿಗೆ. ಕೃಷ್ಣ ನೀರಿಗೆ ಬಿದ್ದಿದ್ದಾನೆ, ಅವ್ನಿಗೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಹೇಗಿತ್ತು ಅನ್ನೋದು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಾಳೆ ಮತ್ತೆ ಸಂಜೆ 6 ಗಂಟೆಗೆ ಸಿಗೋಣ. 30 ಜನ ಸಬ್ಸ್ಕ್ರೈಬರ್ಸ್ ಆದರೆ ಈಗಿನ 6 ಗಂಟೆಯಿಂದ ನಾಳೆ 6 ಗಂಟೆ ಅಲ್ಲ, ಮಧ್ಯಾಹ್ನದೊಳಗೂ ನೋಡ್ತೀನಿ ನಾನು. ಏನಾದ್ರು 30 ಮೇಲೆ ಸಬ್ಸ್ಕ್ರೈಬರ್ಸ್ ಏನಾದ್ರು ಆದರು ಅಂತಂದರೆ ಖಂಡಿತವಾಗ್ಲೂ 2 ಎಪಿಸೋಡ್ನ ಹಾಕ್ತೀನಿ. ಮತ್ತೆ ಸಿಗೋಣ ನಾಳೆ. ಎಲ್ಲರಿಗೂ ಬೈ.